ಟೇಕ್. ಹಾಂ ಸರ್, ಹೇಳಿ ಸರ್. ದೊಡ್ಡಬಳ್ಳಾಪುರ ನಗರ ಜನತೆಗೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅಂಬರೀಶ್ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ 2025ನೇ ಸಾಲಿನ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಕೂಡ ಎಂದಿನಂತೆ ಹೊಸ ವರ್ಷ ಆಚರಣೆ ಸಮಯ ಕೆಲವು ರೆಸ್ಟ್ರಿಕ್ಷನ್ಸ್ ಇರ್ತದೆ. ಕಾನೂನು ಪ್ರಕಾರ ಏನಕ್ಕೆ ಅವಕಾಶ ಇದೆಯೋ ಅಷ್ಟು ಮಿತಿಯಲ್ಲಿ ಮಾತ್ರ ಎಲ್ಲರೂ ಹೊಸ ವರ್ಷ ಆಚರಣೆ ಮಾಡೋಣ ಅಂತ ಕೇಳ್ತೇನೆ. ಮೊದಲನೇದಾಗಿ 12 ಗಂಟೆ ಏನು ಸಮಯ ಇದೆ, ಅದಾದ ನಂತರ ಮೆರವಣಿಗೆ ಮಾಡುವಂಥದ್ದು, ಬೈಕಲ್ಲಿ ಓಡಾಡುವಂಥದ್ದು, ಕಿರ್ಚಾಡುವಂಥದ್ದು, ಪಟಾಕಿ ಹೊಡೆಯುವಂಥದ್ದು, ಇದು ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಮತ್ತು ಮದ್ಯ ಸೇವನೆಯೂ ಅಷ್ಟೇ, ಎಲ್ಲಿ ಬಾರ್, ರೆಸ್ಟೋರೆಂಟು ಮತ್ತು ಎಲ್ಲಿ ಕಾನೂನು ಪ್ರಕಾರ ಅವಕಾಶ ಇದೆಯೋ ಅಲ್ಲಿ ಮಾತ್ರ ಸೇವನೆ ಮಾಡಬೇಕು. ಓಪನ್ ಪ್ಲೇಸಸ್ ಅಂದರೆ ತೆರೆದ ಸ್ಥಳಗಳು, ಸ್ಕೂಲ್ ಗ್ರೌಂಡ್ ಆಗಲಿ, ಭಗತ್ ಸಿಂಗ್ ಸ್ಟೇಡಿಯಂ ಆಗಲಿ, ರಸ್ತೆಗಳಲ್ಲಿ ಮದ್ಯಪಾನ ಮಾಡುವಂಥದ್ದು, ಪಟಾಕಿ ಹೊಡೆಯುವಂಥದ್ದು ಮತ್ತು ವೀಲಿಂಗ್ ಮಾಡುವಂಥದ್ದು ಇದಕ್ಕೆಲ್ಲ ಅವಕಾಶ ಇರೋದಿಲ್ಲ. ಹೆಚ್ಚಿನ ಸಿಬ್ಬಂದಿ ಈ ಸತಿ ನಿಯೋಜಿಸಿಕೊಂಡು ಚೆಕ್ ಪೋಸ್ಟ್ಗಳನ್ನು ಕೂಡ ಮತ್ತು ಗಸ್ತು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಆ ರೀತಿಯನ್ನು ಕಂಡು ಬಂದಲ್ಲಿ ಕಾನೂನು ರೀತಿ ಕ್ರಮ ತಗೋಬೇಕಾಗಿರುತ್ತೆ. ಯಾಕಂದರೆ ಹೊಸ ವರ್ಷ ನಾವು ಹೇಗೆ ಆಚರಿಸ್ತೀವೋ ಬೇರೆಯವರು ಕೂಡ ಅದೇ ರೀತಿ ಆಚರಿಸೋಕ್ಕೆ ಅವಕಾಶ ಕೊಡಬೇಕಾಗತ್ತೆ ಅಂತ ಹೇಳ್ತಾ, ಎಲ್ಲರೂ ಸಹಕರಿಸ್ತೀರಿ, ಒಳ್ಳೆ ರೀತಿ ಹೊಸ ವರ್ಷ ಆಚರಣೆ ಮಾಡಿ ದೊಡ್ಡಬಳ್ಳಾಪುರಕ್ಕೆ ಒಳ್ಳೆ ಹೆಸರು ತರ್ತೀರಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾರೆ. ವೀಲಿಂಗ್ ಮಾಡೋದು ಒಂದಷ್ಟು ಜನ ವೀಲಿಂಗ್ ಮಾಡ್ತಾರೆ. ಈ ಬಗ್ಗೆನೂ ಅಷ್ಟೇ, ವೀಲಿಂಗ್ ಆಗಿರ್ಬೋದು, ಟ್ರಿಪಲ್ ರೈಡ್ ಆಗಿರಬಹುದು. ಈ ಕಾನೂನು ಪ್ರಕಾರ ಏನಕ್ಕೆ ಅವಕಾಶ ಇಲ್ಲೋ ಅದಕ್ಕೆ ಯಾವುದಕ್ಕೂ ಅವಕಾಶ ಇರೋದಿಲ್ಲ. ದಯವಿಟ್ಟು ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಹೊಸ ವರ್ಷನ ಆಚರಣೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ನಮಸ್ಕಾರ.